ಕಾವೇರಿ ನೀರು ಮಂಡಳಿಯ ಆದೇಶವನ್ನು ಖಂಡಿಸಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಂಡ್ಯದಲ್ಲಿ ರೈತರಿಂದ ಅರೆಬೆತ್ತಲೆ ಪ್ರೊಟೆಸ್ಟ್ ನಡೆಸಲಾಗಿದೆ. ಕಾವೇರಿ ನೀರು ಮಂಡಳಿಯ ಆದೇಶವನ್ನು ಖಂಡಿಸಿ ಆಕ್ರೋಶ ವ್ಯಕ್ತವಾಗಿರುವಂತದ್ದು. ಮಂಡ್ಯದಲ್ಲಿ ರೈತರು ಅರೆಬೆತ್ತಲೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ರೈತರ ಆಕ್ರೋಶ ಭುಗಿಲೆದ್ದಿದೆ. ಸಂಘಟನೆಗಳ ಆಕ್ರೋಶ, ರೈತರು ಸೇರಿದಂತೆ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿರುವಂತದ್ದು. ರಕ್ತ ಕೊಟ್ಟೆವು, ನೀರನ್ನು ಕೊಡೆವು ಅಂತ ಘೋಷಣೆಯನ್ನು ಕೂಗಿದ್ದಾರೆ. ರಸ್ತೆ ತಡೆಯಿಂದಾಗಿ ಕೆಲ ಕಾಲ ಸಂಚಾರ ಅಸ್ತವ್ಯಸ್ತವಾಗಿದೆ. ಕಾವೇರಿ ನೀರು ಯಾವುದೇ ಕಾರಣಕ್ಕೂ ಬಿಡಬಾರದು ಅಂತ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ರೈತರಿಗೆ ಮರಣ ಶಾಸನ ಬರೀತಾ ಇದೆ. ಕಾರಣ ಏನು ಅಂದ್ರೆ ನಮ್ಮನ್ನೆಲ್ಲ ಬಿತ್ತನೆ ಮಾಡಬೇಡಿ, ಮಳೆ ಬರ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟು ಸರ್ಕಾರ ನೀವು ಯಾವುದೇ ಕಾರಣಕ್ಕೂ ಬೆಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ತಮಿಳ್ನಾಡಿಗೆ 15 ದಿವಸ 3.5 TMC ನೀರನ್ನ ಬಿಡ್ತಾವ್ರೆ, 3 ಕ್ಯೂಸೆಸ್ ನೀರನ್ನ ಬಿಡ್ತಾವ್ರೆ. ಅಲ್ಲಿರುವಂತ ನೀರಿನ ಸಾಮರ್ಥ್ಯ ಕಡಿಮೆ ಇದ್ರು ನಮ್ಮ ಬೆಳೆ ವಿಚಾರವಾಗಿ ಮರ್ತೇ ಬಿಟ್ಟವ್ರೆ. ನಮ್ಮನ್ನ ಮಂಡ್ಯ ಜನತೆಗೆ ಮರಣ ಶಾಸನ ಇದು ನಿಜವಾಗ್ಲೂ ಇವತ್ತು ಮಾಡ್ತಾ ಇರುವಂತ ವಿಚಾರ. ಈ ಸರ್ಕಾರದ ಮುಖ್ಯಮಂತ್ರಿಗಳು ಎಚ್ಚೆತ್ತು ಮಂಡ್ಯ ಜನರ ವಿರೋಧ ಕಟ್ಕೋಬಾರದು ಅಂತ ಈ ಮೂಲಕ ಅವ್ರಿಗೆ ಕಳಕಳಿಯಿಂದ ಮನವಿ ಮಾಡಿ ಹೇಳ್ತಾವೆ. ಕಾರಣ ಏನು ಅಂದ್ರೆ ನಮ್ಮ ಬೆಳೆ ನಿಂತಿರೋ ಬೆಳೆಗೂ ನೀರು ನಿಲ್ಲಿಸ್ತಾ ಇದ್ದು ಈಗ 3,500 TMC ನೀರು ಕೊಡೋದ್ರಿಂದ ನಮ್ಗೆ 3,500 ಕ್ಯೂಸೆಸ್ ನೀರು ಕೊಡೋದ್ರಿಂದ ನಮ್ಗೆ ನಿಜವಾಗ್ಲೂ ಮರಣ ಶಾಸನ ಬರಿತಾ ಇದೆ ಈ ಸರ್ಕಾರ ಅಂತ ಹೇಳಕ್ಕೆ ನಾನು ಇದು ಮಾಡ್ತಾವನೆ. ನೀರು ಬಿಟ್ರೆ ಇಲ್ಲೇ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ, ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮಂಡಳಿ ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಸ್ 3.5 TMC ನೀರನ್ನು ಬಿಡಬೇಕು ಅನ್ನೋ ಆದೇಶವನ್ನ ಮಾಡಿದ್ದಾರೆ. ಈ ಪ್ರಾಧಿಕಾರದಲ್ಲಿರೋರು ನಿಜವಾದ ಮನುಷ್ಯರೇ ಅಲ್ಲ, ಮಾನವೀಯ ಮೌಲ್ಯಗಳೇ ಅವ್ರಿಗಿಲ್ಲ. ಕೇಂದ್ರ ಸರ್ಕಾರ ಮತ್ತೊಮ್ಮೆ ಮಾನವೀಯ ಮೌಲ್ಯ ಇಲ್ಲ ಅನ್ನುವಂಥದ್ದನ್ನ ಸಾಬೀತುಪಡಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಿಂದ ಆಯ್ಕೆಯಾಗಿರುವಂತ ಅಲ್ಲಿಗೆ ಹೋಗುವ ಮಂಡಳಿಗೆ ಹೋಗುವ ಸಭೆಗೆ ಹೋಗುವಂತ ಅಧಿಕಾರಿಗಳು ಏನ್ರಿ ಮಾಡ್ತಾವ್ರೆ? ಕಾವೇರಿ ಸಮಸ್ಯೆ ಬೀದಿ ಜೀವವನ್ನು ಹಿಡಿದು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ಇವತ್ತು ನಮ್ಗೆ ಇರುವುದು 92 ಅಡಿ ನೀರು. ವರುಣನ ಕೃಪೆಗಾಗಿ ಎಲ್ಲ ಕಡೆ ಪೂಜೆ ಮಾಡ್ತಾ ಇದ್ದೀವಿ. ನೀರೇ ಇಲ್ಲದ ಸಂದರ್ಭದಲ್ಲಿ ಪ್ರಾಣವನ್ನು ಉಳಿವಿಗಾಗಿ ಹೋರಾಟ ನಡೆಯುವ ಈ ಸಂದರ್ಭದಲ್ಲಿ, ಪ್ರಾಣಕ್ಕಾಗಿ ಬೇಡ್ಕುವ ಸಂದರ್ಭದಲ್ಲಿ ತಮಿಳುನಾಡು ನೀರು ಬಿಡಬೇಕು ಅನ್ನೋ ಮತ್ತೆ ಆದೇಶ ಮಾಡೋದು ಯಾವ್ದ್ರ ಮಟ್ಟಕ್ಕೆ ಸರಿ? ಈ ಕರ್ನಾಟಕದ ಜನರು, ಅದು ಕಾವೇರಿ ಕೊಡದ ಜನರ ಪ್ರಾಣವನ್ನು ತೆಗೆದುಕೊಂಡು ಹೋಗಿ ನೀವು ನೀರು ತಗೊಂಡು ಹೋಗ್ಬೇಕು. ಮುಖ್ಯಮಂತ್ರಿಗಳೇ, ಈ ಸಂದರ್ಭಕ್ಕೆ ಬಂಗಾರಪ್ಪ ನೆನಪಾಗ್ತಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಆದೇಶದ ಬಗ್ಗೆ ಮಂಡ್ಯದ ಮಳವಳ್ಳಿಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಅನ್ನದಾನಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. 3,500 ಕ್ಯೂಸೆಕ್ಸ್ ನೀರು ಹರಿಸುವ ಆದೇಶ ಸರಿಯಲ್ಲ ಅಂತ ಶಾಸಕ ಡಾಕ್ಟರ್ ಅನ್ನದಾನಿಯವರು ಹೇಳಿದ್ದಾರೆ. ಕಾವೇರಿ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 3,500 ಕ್ಯೂಸೆಕ್ಸ್ ನೀರು ಹರಿಸುವ ಆದೇಶ ಸರಿಯಲ್ಲ. ಮಳವಳ್ಳಿ ಭಾಗದ ಕೊನೆ ಭಾಗಕ್ಕೆ ನೀರು ಹರಿದಿಲ್ಲ. ಇಂಥ ಸಂದರ್ಭದಲ್ಲಿ ನೀರು ಹರಿಸುವ ಸೂಚನೆ ಸರಿಯಲ್ಲ. ಸಿಎಂ ಯಾವುದೇ ಕಾರಣಕ್ಕೂ ಆದೇಶವನ್ನ ಪಾಲನೆ ಮಾಡಬಾರದು. ಹಿಂದೆ ಬಂಗಾರಪ್ಪನವರು, ದೇವೇಗೌಡರು CW ಆದೇಶವನ್ನ ಧಿಕ್ಕರಿಸಿದರು. ಅವರಂತೆ ಸಿಎಂ ಕೂಡ ಆದೇಶವನ್ನ ಧಿಕ್ಕರಿಸುವ ಕೆಲಸ ಮಾಡಬೇಕು. ಒಂದು ವೇಳೆ ನೀರು ಬಿಟ್ಟರೆ ತೀವ್ರ ಹೋರಾಟವನ್ನು ನಡೆಸ್ತೀವಿ ಅಂತ ಮಾಜಿ ಶಾಸಕ ಅನ್ನದಾನಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದಿನಕ್ಕೆ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂದ್ರೆ 4 TMC ನೀರನ್ನು 15 ದಿನದ ಒಳಗಡೆ ಬಿಡಬೇಕು ಅಂತೇಳಿ ಪ್ರಾಧಿಕಾರ ಆದೇಶ ಮಾಡಿದೆ. ಇವತ್ತು ಇಲ್ಲಿ ಪರಿಸ್ಥಿತಿ, ನಮ್ಮ ಮಳವಳ್ಳಿಗೆ ನೀರಿಲ್ಲ, ನಮ್ಮ ವ್ಯವಸಾಯಕ್ಕಲ್ಲ ಸ್ವಾಮಿ, ಕುಡಿಯೋಕ್ಕೆ ನೀರಿಲ್ಲ. ಅಂತ ಸ್ಥಿತಿ ನಾವು ಇವತ್ತು ಎದುರಿಸ್ತಾ ಇದೀವಿ ಮಂಡ್ಯ ಜಿಲ್ಲೆಯಲ್ಲಿ. ನೀರು ಎಲ್ಲಿಂದ ಬಿಡಕ್ಕಾಗುತ್ತೆ? ಮಾನ್ಯ DK ಶಿವಕುಮಾರ್ ಜಿ ಅವರೇ, ನಾವು ಇಷ್ಟೇ ಹೇಳೋದು, ಯಾವುದೇ ಕಾರಣಕ್ಕೂ ಸಂದರ್ಭದಲ್ಲೂ ಬಂಗಾರಪ್ಪನವ್ರು ಏನು ನಿಲುವು ತಗೊಂಡಿದ್ರು ನೀರು ಬಿಡಲ್ಲ ಅಂತೇಳಿ, ದೇವೇಗೌಡ ಸಾಹೇಬ್ರು ಏನು ನೀರು ಬಿಡಲ್ಲ ಅಂತ ಹೇಳಿದ್ರು, ನಿಲುವು ತಗೊಂಡಿದ್ರು, ಆ ನಿಲುವಿಗೆ ನೀವು ಕಟಿಬದ್ಧರಾಗಿ ಇವತ್ತು ತಮಿಳ್ನಾಡಿಗೆ ಮಳೆ ಬರ್ತಕ್ಕಂಥದ್ದು ಅವಕಾಶ ಇದೆ. ಇನ್ನು ಮುಂದಿನ ತಿಂಗಳು ಮಳೆಗಾಲ ಅಲ್ಲಿ ತಮಿಳ್ನಾಡಲ್ಲಿ. ಇಲ್ಲಿ ಮಳೆಗಾಲ ಇದ್ದು ಒಟ್ಟೋಗಿದೆ, ಸಂಪೂರ್ಣವಾಗಿ ಮಳೆಗಾಲ ಕಂಪ್ಲೀಟ್ ನಾಶ. ಒಂದು ತೊಟ್ಟು ನೀರಿಲ್ಲ. ನಾವು ಮಳೆ ನಿರೀಕ್ಷೆ ಮಾಡಂಗಿಲ್ಲ. ನಿಮಗೆ ಮಳೆ ಬರುತ್ತೆ, ಕಾಯಿರಿ ನೀವು, ನಮಗೆ ನೀರಿಲ್ಲ. ದಯಮಾಡಿ DK ಶಿವಕುಮಾರ್ ಜಿ ಅವರೇ, ಯಾವ ಕಾರಣಕ್ಕೂ ಕೂಡ ನೀರು ಹರಿಸಬಾರ್ದು. ನೀವೇನಾದ್ರು ನೀರು ಹರಿಸಿದ್ರೆ ಮಂಡ್ಯ
ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರವಿ ಲಾಲಿಪಾಲ್ಯ. ಈಗ ಲೈವಲ್ಲಿ ದೂರವಾಣಿ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ರವಿ, ಈಗ ಒಂದು ಆಲ್ರೆಡಿ ಮುಂಗಾರು ಕೈಕೊಟ್ಟಿದೆ, ರಾಜ್ಯದಲ್ಲಿ ಬರದ ತಾಂಡವ ಆಡ್ತಾ ಇರ್ತಕ್ಕಂಥದ್ದು. ಮಧ್ಯೆ ಈಗ ಈ ಒಂದು ಆದೇಶ ನಿಜಕ್ಕೂ ಕರ್ನಾಟಕಕ್ಕೆ ಮರಣ ಶಾಸನ ಅಂತಲೇ ಹೇಳಬೇಕಾಗುತ್ತೆ. ಮಂಡ್ಯ ಭಾಗದಲ್ಲಿ ಯಾವ ರೀತಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ರವಿ? ಶಿವಶಂಕರ್, ಖಂಡಿತ ತಾವು ಹೇಳಿದ್ದು ನಿಜ. ಯಾಕೆಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಇವತ್ತೇನು ಸೂಚನೆ ಕೊಟ್ಟಿದೆ ರಾಜ್ಯಕ್ಕೆ, ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಮತ್ತೆ 15 ದಿನಗಳಿವೆ ಅಂದ್ರೆ 4 TMC ಅಷ್ಟು ನೀರನ್ನ ಬಿಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಇದು ಸಹಜವಾಗಿ ಮಂಡ್ಯ ಜಿಲ್ಲಾ ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಒಂದು ಸೂಚನೆ ಬಿಟ್ಟಿದೆ, ಪ್ರಾಧಿಕಾರ ಸೂಚನೆ ಕೊಟ್ಟಿದೆ ಅಂತಕ್ಕಂಥ ವಿಚಾರ ಗೊತ್ತಾಗ್ತಿದ್ದಂಗೆನೆ ಮಂಡ್ಯದಲ್ಲಿ ರೈತರು ಪ್ರತಿಭಟನೆಗೆ ಇಳಿದಿದ್ರು. ಕೆಲವರು ಏನು ಮಂಡ್ಯದ ಸಂಜೆಯ ವೃತ್ತದಲ್ಲಿ ಇರ್ತಕ್ಕಂಥ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಟೈಮ್ ನಲ್ಲಿ ಕೆಲವರು ಅರೆಬೆತ್ತಲೆಯಾಗಿ ಪ್ರತಿಭಟನೆ ಮಾಡಿದ್ರೆ, ಇನ್ನು ಕೆಲವರು ರಸ್ತೆಯಲ್ಲೇ ಉರುಳು ಸೇವೆ ಮಾಡೋದ್ರ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರದ್ದು ಒಂದೇ ಬೇಡಿಕೆ ಇರ್ತಕ್ಕಂಥದ್ದು, ಈ ಬಾರಿ ಮಂಡ್ಯ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಹೇಳಿದ್ರು ಮಳೆ ಕೈಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರು ಹೊಸದಾಗಿ ಬೆಳೆಯನ್ನ ನಾಟಿ ಮಾಡಬಾರ್ದು ಅಂತಕ್ಕಂಥ ಸೂಚನೆಯನ್ನ ಕೊಟ್ಟಿದ್ರು. ಅದ್ರ ಜೊತೆಗೆ ಈಗ ಬೆಳೆದ್ ನಿಂತಿರ್ತಕ್ಕಂಥ ಬೆಳೆನ ಉಳಿಸ್ಕೊಳ್ಳಿಕ್ಕೂ ಸಹ ರೈತರು ಸುಮಾರು ಒಂದು 15-20 ದಿನಗಳ ಕಾಲ ಹೋರಾಟವನ್ನ ಮಾಡ್ಬೇಕಾಗಿತ್ತು. ಯಾಕೆಂದ್ರೆ ನಾಲೆಗಳಿಗೆ ನೀರು ಹರಿಸ್ಬೇಕು ಅಂತ ಹೇಳಿ ಆಗ್ಲೂ ಹೋರಾಟವನ್ನ ಮಾಡಿದ್ರು. ಪರಿಸ್ಥಿತಿ ಹಿಂಗಿರುವಾಗ ಪ್ರಾಧಿಕಾರ ಹೆಂಗೆ ಸೂಚನೆಯನ್ನ ಕೊಡ್ತಾರೆ, ಮತ್ತೆ ಆ ಸೂಚನೆಯನ್ನ ರಾಜ್ಯ ಸರ್ಕಾರ ಹೆಂಗೆ ಪಾಲನೆ ಮಾಡಕ್ ಸಾಧ್ಯ ಅಂತಕ್ಕಂಥದ್ನ ರೈತರು ಆ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಮಂಡ್ಯ ಜಿಲ್ಲೆಯಲ್ಲೇ ಇರ್ತಕ್ಕಂಥ KRS ನಲ್ಲಿ ಇವತ್ತಿಗೆ ಏನು ಸಂಪೂರ್ಣ ಡ್ಯಾಮ್ ತುಂಬಿದಾಗ ಇರ್ತಕ್ಕಂಥದ್ದು 124.80 ಗರಿಷ್ಠ ಮಟ್ಟದ ಅಡಿಗಳು ಹೊಂದಿರ್ತಕ್ಕಂಥದ್ದು. ಆದ್ರೆ ಇವತ್ತಿರ್ತಕ್ಕಂಥದ್ದು 91 ಅಡಿ, ಅಂದ್ರೆ ಸುಮಾರು 17 TMC ಅಷ್ಟು ಮಾತ್ರ. ಸೊ ಇಂಥ ಟೈಮ್ ನಲ್ಲಿ ಡೆಸ್ಟ್ ಸ್ಟೋರೇಜ್ ನೆಲ್ಲ ಕಳೆದ್ರೆ ಉಳಿತಕ್ಕಂಥದ್ದು 10 ರಿಂದ 11 TMC ಅಷ್ಟು ಉಳಿತದೆ. ಅದನ್ನ ಈಗಿರ್ತಕ್ಕಂಥ ಬೆಳೆ ಉಳಿಸ್ಕೊಳ್ಳಿಕ್ಕೆ ಅಥವಾ ಕುಡಿಯೋ ನೀರಿಗೆ ಅಷ್ಟೇ ಸಾಕಾಗುತ್ತೆ. ಇಂಥ ಟೈಮ್ ನಲ್ಲಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಯಾವ್ದೇ ಕಾರಣಕ್ಕೂ ಪಾಲನೆ ಮಾಡಬಾರ್ದು ಅಂತಕ್ಕಂಥದ್ದು. ಈಗಿರ್ತಕ್ಕಂಥ ರೈತರ ಬೇಡಿಕೆಯನ್ನು ಯಾವ್ದೇ ಕಾರಣಕ್ಕೂ ನೀರನ್ನ ಕೊಡಬಾರ್ದು. ಜೊತೆಗೆ ರಾಜ್ಯ ಸರ್ಕಾರದ ಮುಂದೆ ಸಹಜವಾಗಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಆ ಅವಕಾಶವನ್ನ ಇಟ್ಟುಕೊಂಡು ನಮ್ಮಲ್ಲಿ ನೀರಿನ ಕೊರತೆ ಎಷ್ಟು ಮಟ್ಟಿಗಿದೆ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡ್ಕೊಡ್ಬೇಕು. ಜೊತೆಗೆ ನಮ್ಮಲ್ಲಿ ಮಳೆಗಾಲ ಈಗಾಗಲೇ ಇನ್ನೇನು ಮುಗಿತಾ ಮತ್ತು ಮಳೆ ಇಲ್ಲ, ಆದ್ರೆ ತಮಿಳುನಾಡಿಗೆ ಮಳೆ ಒಯ್ಲಿಕ್ಕೆ ಇನ್ನೂ ಅವಕಾಶಗಳಿದೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನ ಪ್ರಾಧಿಕಾರಕ್ಕೆ ಮನವರಿಕೆ ಮಾಡ್ಕೊಡೋದ್ರ ಮೂಲಕ ಮೇಲ್ಮನವಿ ಸಲ್ಲಿಸಿ ಯಾವ್ದೇ ಕಾರಣಕ್ಕೂ ನೀರ್ನ ಕೊಡ್ಬಾರ್ದು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒತ್ತಾಯ ಎಷ್ಟು ಮಟ್ಟಿಗೆ ರಾಜ್ಯ ಸರ್ಕಾರ ಪಾಲನೆ ಮಾಡುತ್ತೆ ಅಂತಕ್ಕಂಥದ್ದನ್ನ ನೋಡ್ಬೇಕು. ಯಾಕೆಂದ್ರೆ ಈ ಹಿಂದೆ ಈ ತರದ್ದು ಒಂದು ಸೂಚನೆ ಅಥವಾ ಒಂದಷ್ಟು ಪ್ರಾಧಿಕಾರದ ಸಲಹೆ ಅಥವಾ ಆದೇಶ ಬಂದಾಗ ಅದನ್ನ ಸ್ವಲ್ಪ ಮಟ್ಟದಲ್ಲಿ ನಾವು ಪಾಲನೆ ಮಾಡ್ತೀವಿ, ಪೂರ್ತಿ ಅದನ್ನ ನಿರಾಕರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸ್ವಲ್ಪ ಮಟ್ಟದ ನೀರನ್ನ ಬಿಟ್ಟಿರ್ತಕ್ಕಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಹಂಗಾಗಿ ಈ ರಾಜ್ಯ ಸರ್ಕಾರ ಈ ಒಂದು ಪ್ರಾಧಿಕಾರದ ಸೂಚನೆಯನ್ನ ಪಾಲನೆ ಮಾಡುತ್ತಾ ಅಥವಾ ರೈತರ ಪರವಾಗಿ ನಿಲ್ಲುತ್ತಾ ಅಂತಕ್ಕಂಥದ್ನ ಕಾದ್ ನೋಡ್ಬೇಕಾಗುತ್ತೆ ಶಿವಶಂಕರ್. ಓಕೆ.